ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು 10ನೇ ತರಗತಿ ಗಣಿತ ಘಟಕ 11 ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಈ ಘಟಕಕ್ಕೆ ಸಂಬಂಧಪಟ್ಟಿರುವಂತಹ ಮತ್ತು ಎಲ್ಬಿಎದಲ್ಲಿರುವಂತಹ ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡ್ತಾ ಇದ್ದೇನೆ. ಇದು ಎಲ್ಬಿಎದಲ್ಲಿರುವಂತಹ 27ನೇ ಪ್ರಶ್ನೆಯಾಗಿದೆ. ಹಾಗಾಗಿ ಈ ಪ್ರಶ್ನೆಗೆ ಈ ಒಂದು ವಿಡಿಯೋದಲ್ಲಿ ಪರಿಹಾರವನ್ನು ಕಂಡುಹಿಡಿಯೋಣ. ಮೊದಲಿಗೆ ಚಿತ್ರದಲ್ಲಿ ತೋರಿಸಿರುವಂತೆ 21 ಸೆಂಟಿಮೀಟರ್ ತ್ರಿಜ್ಯವಿರುವ 21 ಸೆಂಟಿಮೀಟರ್ ತ್ರಿಜ್ಯ ಅಂದ್ರೆ r = 21 ಸೆಂಟಿಮೀಟರ್ ಅಂದ್ರೆ ಇದು 21 ಸೆಂಟಿಮೀಟರ್ ಇದೆ. ಒಂದು ವೃತ್ತದಲ್ಲಿನ ಎಸಿ ಕಂಸವು ವೃತ್ತ ಕೇಂದ್ರದಲ್ಲಿ 60 ಡಿಗ್ರಿ ಕೋನವನ್ನು ಉಂಟು ಮಾಡಿದೆ. ಅಂದ್ರೆ ಥೀಟಾ ಕೋನದ ಅಳತೆ 60 ಡಿಗ್ರಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಎರಡು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಒಂದನೇದು ಕಂಸದ ಉದ್ದ, ಎರಡನೇ ತ್ರಿಜ್ಯಾಂತರ ಖಂಡ OACಯ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅಂತ ಎರಡು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಈಗ ಪ್ರಶ್ನೆಗಳಿಗೆ ನಾವು ಪರಿಹಾರವನ್ನ ಕಂಡುಹಿಡಿಯೋಣ. ಮೊದಲನೇ ಪ್ರಶ್ನೆ, ಮೊದಲವುಗಳನ್ನ ಬರ್ಕೊಳ್ಳೋಣ. ತ್ರಿಜ್ಯ ಎಷ್ಟಿದೆ? r = 21 ಸೆಂಟಿಮೀಟರ್. ಆಮೇಲೆ ಥೀಟಾ ಕೋನ ಎಷ್ಟು ಡಿಗ್ರಿ ಇದೆ? 60 ಡಿಗ್ರಿ ಇದೆ. ಒಂದನೇ ಪ್ರಶ್ನೆಗೆ ನಾವು ಪರಿಹಾರವನ್ನ ಕಂಡುಹಿಡಿತಾ ಇದ್ದೀವಿ. ಹಾಗಾದ್ರೆ ಒಂದನೇ ಪ್ರಶ್ನೆ ಏನಿದೆ? ಕಂಸ ಎಸಿಯ ಉದ್ದ, ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ, ಈ ಎಸಿ ಕಂಸದ ಉದ್ದವನ್ನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಹಾಗಾದ್ರೆ ಕಂಸದ ಉದ್ದವನ್ನ ಕಂಡುಹಿಡಿಯುವಂತಹ ಸೂತ್ರವನ್ನ ನಿಮಗೆ ಈಗಾಗಲೇ ಗೊತ್ತಿದೆ. ಕಂಸ ಎಸಿಯ ಉದ್ದ, ಕಂಸ ಎಸಿಯ ಉದ್ದ ಏನಿದೆ ಅಂದ್ರೆ ಥೀಟಾ / 360 ಡಿಗ್ರಿ ಇಂಟು 2πr ಅನ್ನುವಂತಹ ಸೂತ್ರ ಇದೆ. ಇದು ಕಂಸದ ಉದ್ದ, ತ್ರಿಜ್ಯಾಂತರ ಖಂಡದ ಕಂಸದ ಉದ್ದವನ್ನ ಕಂಡುಹಿಡಿಯುವಂತಹ ಸೂತ್ರ. ನೆಕ್ಸ್ಟ್ ಈ ಬೆಲೆಗಳನ್ನ ಆದೇಶಿಸೋಣ. ಥೀಟಾ ಅಂದ್ರೆ 60 ಡಿಗ್ರಿ, ಥೀಟಾ ಅಂದ್ರೆ 60 / 360 ಡಿಗ್ರಿ ಇಂಟು 2 ಇಂಟು ಪೈ ಅಂದ್ರೆ 22/7 ಇಂಟು ಆರ್ ಅಂದ್ರೆ ತ್ರಿಜ್ಯ ಎಷ್ಟಿದೆ? 21 ಅಂತ ಇದೆ. ಹಾಗಾದ್ರೆ 60 ಒಂದ್ಲೆ 66 ಹೋಯ್ತು, 7 ಒಂದ್ಲೆ 7 ಮೂರ್ಲೆ 21 ಹೋಯ್ತು, 2 ಒಂದ್ಲೆ 2 ಮೂರ್ಲೆ ಈ ಮೂರು ಹೋಯ್ತು. ಈಗ ಉಳಿದಿರ್ತಕ್ಕಂಥ ಕಂಸ ಎಸಿಯ ಉದ್ದ ಎಷ್ಟು ಬಂತು? 22 ಸೆಂಟಿಮೀಟರ್ ಅನ್ನುವಂತ ಒಂದು ಉತ್ತರ. ಕಂಸ ಎಸಿಯ ಉದ್ದ, ಕಂಸ ಎಸಿಯ ಉದ್ದವನ್ನ ನಾವು ಈಗಾಗಲೇ ಕಂಡುಹಿಡಿದಿವಿ. ಎಷ್ಟು ಸೆಂಟಿಮೀಟರ್ ಬಂತು? 22 ಸೆಂಟಿಮೀಟರ್ ಅನ್ನುವಂತ ಉತ್ತರ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ತ್ರಿಜ್ಯಾಂತರ ಖಂಡ OACಯ ವಿಸ್ತೀರ್ಣ ಅಂತ ಹೇಳ್ತಾರೆ. ಹಾಗಾದ್ರೆ ತ್ರಿಜ್ಯಾಂತರ ಖಂಡ, ಇದು ಕೂಡ ಎರಡನೇ ಪ್ರಶ್ನೆ, ತ್ರಿಜ್ಯಾಂತರ ಖಂಡ OACಯ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇದರ ಸೂತ್ರವನ್ನ ಕೆಳಗಡೆ ಬರಿತಾ ಇದ್ದೀನಿ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಯುವಂತಹ ಸೂತ್ರ ಥೀಟಾ / 360 ಡಿಗ್ರಿ ಇಂಟು πr² ಅಂತ ಇದೆ. ಇಲ್ಲಿ 2πr ಇದೆ ಕಂಸದ ಉದ್ದ, ವಿಸ್ತೀರ್ಣ ಕಂಡುಹಿಡಿಯುವಾಗ πr². ಈ ಬೆಲೆ ಅಂದ್ರೆ ಎಷ್ಟು? 60 ಡಿಗ್ರಿ / 360 ಡಿಗ್ರಿ, ಪೈ ಅಂದ್ರೆ 22/7 ಇಂಟು ಆರ್ ಅಂದ್ರೆ ತ್ರಿಜ್ಯ ಎಷ್ಟಿದೆ? 21, r² ಇರೋದ್ರಿಂದ 21 ಅನ್ನ 2 ಟೈಮ್ಸ್ ಅನ್ನ ಇದನ್ನ ಬರೆಯಲಾಗಿದೆ. ಈ ಇವುಗಳನ್ನ ಛೇದವನ್ನ ಹೊಡೆಯೋಣ. 60 ಒಂದ್ಲೆ 66 ಹೋಯ್ತು, 7 ಒಂದ್ಲೆ 7 ಮೂರ್ಲೆ 21, ನೆಕ್ಸ್ಟ್ 3 ಒಂದ್ಲೆ 3 2 6, 2 ಒಂದ್ಲೆ 2 11 22 ಅಂದ್ರೆ 11 ಇಂಟು 21 ಅನ್ನ ಉಳಿತು. ಈಗ ತ್ರಿಜ್ಯಾಂತರ ಖಂಡ OAC ವಿಸ್ತೀರ್ಣ ಸಮನಾಗಿದೆ. ಎಷ್ಟು ಉಳಿದಿದೆ ಉತ್ತರ ಅಂದ್ರೆ ಇಲ್ಲಿ 11 ಇಂಟು 21 ಅದನ್ನ ಗುಣಾಕಾರ ಮಾಡೋಣ. 11 ಒಂದಲೆ 11, 11 ಎರಡಲೆ 22, 1 ಅಂದ್ರೆ 23 ಸೆಂಟಿಮೀಟರ್ ಸ್ಕ್ವೇರ್ ಅನ್ನುವಂತ ಉತ್ತರ. ಈಜಿ ಆಗಿರ್ತಕ್ಕಂಥ ಪ್ರಶ್ನೆ ಇದೆ. ಇದು ನೇರವಾದಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಯಾವುದೇ ಇಲ್ಲಿ ಬೇರೆ ಇಲ್ಲ, ಅಪ್ಲೈಡ್ ಇರ್ತಕ್ಕಂಥ ಇಲ್ಲ, ಕೇವಲ ನೇರವಾಗಿ ಕಂಸದ ಉದ್ದ ಮತ್ತು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕೇಳಿದ್ದಾರೆ. ಇದು ತ್ರಿಜ್ಯಾಂತರ ಖಂಡ OACಯ ವಿಸ್ತೀರ್ಣ ಎಷ್ಟು? 231 ಸೆಂಟಿಮೀಟರ್ ಸ್ಕ್ವೇರ್ ಅನ್ನುವಂತ ಉತ್ತರ. ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ಎಲ್ಲ ಘಟಕಗಳಲ್ಲಿರುವಂತಹ ಎಲ್ಬಿಎದಲ್ಲಿರುವಂತಹ ಅಪ್ಲೈಡ್ ಮತ್ತು ಎಲ್ಬಿಎದಲ್ಲಿರತಕ್ಕಂಥ ಕಠಿಣವಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಪರಿಹಾರವನ್ನು ನೀಡ್ತಾ ಇದ್ದೀನಿ. ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನಮಸ್ಕಾರ.